ನಮ್ಮ ನಾಯಕಿ ಪ್ರಿಯಾಂಕಾ ಅವರು ಮಾತಾಡಬೇಕು. ದಯವಿಟ್ಟು ಎಲ್ಲರೂ ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡಿ ತಿಳಿಸ್ತಾ ಟ್ರೈಲರ್ ಲಾಂಚ್ ಮಾಡಿಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಅವರೇ. ನಿಮಗೆ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದ ಮೋಸ್ಟ್ ಎಕ್ಸೈಟಿಂಗ್ ಥ್ರಿಲ್ಲಿಂಗ್ ಮಿಸ್ಟ್ರಿ ಕೇಸ್ನ ಸಾಲ್ವ್ ಮಾಡುವಂತಹ ರುದ್ರ ಗರುಡ ಪುರಾಣ. ತಪ್ಪದೆ ನೋಡಿ. ನಿಮ್ಮ ಪ್ರೀತಿಯ ಹಾರೈಕೆ ಶುಭಾಶಯ ಚಿತ್ರತಂಡದ ಮೇಲೆ. ಧನ್ಯವಾದಗಳು. ನಮಸ್ಕಾರ. ಅನುಪಮಾ ಭಟ್ ಕಡೆಯಿಂದ. ರುದ್ರ ಗರುಡ ಪುರಾಣಕ್ಕೆ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ನಾನು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು. ಇವತ್ತು ಆ ರುದ್ರ ಗರುಡ ಪುರಾಣ ಟ್ರೈಲರ್ನ ಇಲ್ಲಿ ಕೂತ್ಕೊಂಡು ವಿಟ್ನೆಸ್ ಮಾಡಿದೆ. ತುಂಬ ಸಖತ್ತಾಗಿದೆ. ರಿಷಿ ಅಂತ ಬಂದರೆ ತುಂಬ ಹಿಂದಕ್ಕೆ ಹೋಗುತ್ತೆ ನೆನಪುಗಳು. ಕಾಲೇಜಲ್ಲಿ ನನ್ನ ಜೂನಿಯರು, ನಮ್ಮ ಥಿಯೇಟ್ರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು, ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾಯಿದ್ವಿ. ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸು ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ. ಆ್ಯಂಡ್ JCಯಲ್ಲಿ ಆ್ಯಂಕರ್ ಆಗಿ ನಿಂತ್ಕೊಂಡ್ರೆ ಸ್ಟೇಜ್ನ ರಿಷಿ ಕಾನ್ಕೋರ್ ಮಾಡೋ. ನಮ್ಮ ಇಡೀ ಒಂದು ದೊಡ್ಡ JC ಅನ್ನೋ ಸ್ಟೇಜಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾನ್ಕೋರ್ ಮಾಡೋಣ. ಹಾಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್. ಸೊ ಇವತ್ತು ಪೊಲೀಸ್ ಕಾಪ್ ಆಗಿ ನೋಡಿ ನನಗೆ ಇಟ್ ವಾಸ್ ವೆರಿ ವೆರಿ ಇಂಪ್ರೆಸಿವ್. ತುಂಬ ಚೆನ್ನಾಗಿ ಪಾತ್ರಕ್ಕೆ ರಿಷಿ ಕೂರ್ತಾ ಇದ್ದಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶು ತುಂಬ ಸೈಲೆಂಟಾಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ. ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರ ಕೆಲಸನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಒಳ್ಳೆಯದಾಗಲಿ. ಒಳ್ಳೆ ಥ್ರಿಲ್ಲರ್ ಅನ್ನಿಸ್ತಾ ಇದೆ, ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನ್ನಿಸ್ತಾ ಇದೆ, ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಇರೋವಂಥ ಸಿನಿಮಾ. ಆ್ಯಂಡ್ 25 ವರ್ಷದ ನಂತರ ಬಸ್ಸು ಅದೆಲ್ಲದು ಒಂದು ಕ್ಯೂರಿಯಾಸಿಟಿನ ಹುಟ್ಟಾಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ. ಎಲ್ಲ ಹಿರಿಯರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಮಂಜಣ್ಣ ಬಹಳ ಧನ್ಯವಾದಗಳು. ಆ್ಯಕ್ಚುಲಿ ಥ್ಯಾಂಕ್ ಯು. ಆ್ಯಕ್ಚುಲಿ ಮಂಜಣ್ಣ ನನಗೆ ಸದಾಕಾಲ ಚಿತ್ರರಂಗ ನಾನು ಎಂಟ್ರ್ ಆದಾಗ್ಲಿಂದನೂ ಕೂಡ ನನ್ನ ಸಿನಿಮಾ ನೋಡಿದಾಗಲೆಲ್ಲ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಹಿಂಗೆ ಮಾಡಿದ್ದು ಚೆನ್ನಾಗಿ ಮಾಡಿದ್ಯಾ, ಹಿಂಗೆ ಮಾಡಿದ್ದು ಮಾಡಬೇಡ, ಬೇರೆ ಥರ ಮಾಡು, ಅಥವಾ ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡು. ಅದರ ಸದಾಕಾಲ ನಮ್ಮ ವೆಲ್ ವಿಷರ್ಸ್. ಹಾಗಾಗಿ ಮಂಜಣ್ಣ ಆ್ಯಕ್ಚುಲಿ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು ಬಿಹೇವಿಯರ್ ಇದೆಯಲ್ಲ ನಿಮ್ಮಲ್ಲಿ, ನನಗೆ ಅದನ್ನು ನೋಡಿ ನನಗೆ ಯಾವಾಗಲೂ ಐ ಫೀಲ್ ವೆರಿ ಇನ್ಸ್ಪೈರ್ಡ್. ಅಂದರೆ ಸೀನಿಯರ್ಸ್ ನಮಗೆ ಆ ಥರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದನೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಬಹಳ ಧನ್ಯವಾದಗಳು. ಹಾಗಾದಾಗಲೆಲ್ಲ ನನಗೆ ಒಂದು ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ಸಿನಿಮಾಗೆ ಒಳ್ಳೇದಾಗುತ್ತೆ, ಸಿನಿಮಾ ಚೆನ್ನಾಗಿ ಮೂಡಿಬರುತ್ತೆ ಅನ್ನೋ ಒಂದು ಖುಷಿನಲ್ಲೇ ನನಗೆ ಮಾಡಿರೋದು. ಸೊ ಹಾಗಾಗಿ ನನಗೆ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಬ್ಲೆಸ್ಡ್ ಈ ಒಂದು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿರೋದಕ್ಕೆ. ಸೊ ಬಹಳ ಧನ್ಯವಾದಗಳು ಸರ್, ನಿಮಗೆ ಆ್ಯಂಡ್ ಲೋಹಿತ್ ಸರ್ ಇಬ್ಬರಿಗೂ ಕೂಡ. ಆ್ಯಂಡ್ ಆ್ಯಕ್ಚುಲಿ ಒಂದಂತೂ ಹೇಳಬೇಕು, ಅಫ್ಕೋರ್ಸ್ ಸಿನಿಮಾದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಬಟ್ ಮುಖ್ಯವಾಗಿ ನಾವು ಪೂಜಾ ನಂದೀಶ್ ಮೇಡಮ್ ಅವ್ರಿಗೆ ಮತ್ತು ಅಶ್ವಿನಿ ವಿಜಯ್ ಲೋಹಿತ್ ಮೇಡಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳಬೇಕು. ಯಾಕೆಂತ ಹೇಳಿದ್ರೆ ಲೋಹಿತ್ ಸರ್ ಅದೆಷ್ಟು ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ, ಇವರು ಅದೆಷ್ಟು ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ. ಸಿನಿಮಾ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಐ ಥಿಂಕ್ ಸಿನಿಮಾ ಮೇಲೇ ಅಷ್ಟು ಫೋಕಸ್ ಹಾಕಿದಾಗ ಅದನ್ನು ಟಾಲ್ರೇಟ್ ಮಾಡೋದು ಮನೆಯವರೇ. ಅವ್ರ ಸಪೋರ್ಟ್ ಇಲ್ಲದೆ ಆಗಲ್ಲ. ಸೊ ಹಂಗಾಗಿ ಅವ್ರನ್ನ ಬಿಟ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನನಗೆ ಗೊತ್ತು ಎಷ್ಟು ದಿನ ರಾತ್ರಿಗಳು ಅವರು ಮನೆಗೆ ಹೋಗದೆ ಸಿನಿಮಾಗೋಸ್ಕರನೇ ದುಡ್ದಿದ್ದಾರೆ ಅಂತ. ಸೊ ಹಂಗಾಗಿ ಥ್ಯಾಂಕ್ ಯು. ಈ ಎಲ್ಲ ಶ್ರಮಗಳಿಗೆ 24ನೇ ತಾರೀಕು ಒಂದು ಒಳ್ಳೆ ಉತ್ತರ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಂದಿರೋ ಧನಂಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಹಾಗೆ ಇಲ್ಲಿ ಬಂದಿರುವ ಎಲ್ಲ ಮೀಡಿಯಾದವ್ರಿಗೂ ಹಾಗೆ ಹಿರಿಯ ನಟರಿಗೂ ಆ್ಯಂಡ್ ನಿರ್ದೇಶಕರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ದಿನದ ಆಸೆ ಇದು. ನಂದು ಪರ್ಸ್ನಲ್ ಒಂದು ಚಿಕ್ಕ ವಿಷಯ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ವರ್ಷದ ಮುಂಚೆ ನನ್ನ ಅಪ್ಪಗೆ ನಾನು ಪ್ರತಿದಿನ ಜಗಳ ಆಡಿ ಫೋರ್ಸ್ ಮಾಡಿ ಬೆಂಗಳೂರವರೆಗೂ ಬಂದು ಆಡಿಷನ್ಸ್ ಕೊಟ್ಟು ಹೋಗ್ತಿದ್ದೆ. ಅಪ್ಪಗಂತೂ ಒಂಚೂರು ಹೋಪ್ ಇರಲಿಲ್ಲ. ಬಟ್ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು.
ಆದರೆ ಅಪ್ಪ ಎಜುಕೇಷ್ನಲ್ ಆಫೀಸರ್ ಆಗಿರೋದ್ರಿಂದ ಎಲ್ಲಿ ಎಜುಕೇಷನ್ ಮಿಸ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು. ಬಟ್ ಪ್ರಾಮಿಸ್ ಮಾಡಿ ಡಿಗ್ರಿನೂ ಮುಗಿಸ್ತೀನಿ, ಅದ್ರ ಜೊತೆ ಸಿನಿಮಾ ಕೂಡ ಮಾಡ್ತೀನಿ ಅಂತ ಹೇಳಿ ಅಪ್ಪ ಜೊತೆನೇ ಬಂದು ಆಡಿಷನ್ಸ್ ಕೊಡ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅಪ್ಪಗೆ ಹೋಪ್ ಇರಲಿಲ್ಲ, ಇದಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಇವಳು ಅನ್ನೋ ಥರ ಇತ್ತು. ಬಟ್ ಫೈನಲಿ ಇವತ್ತು ಟ್ರೈಲರ್ ಲಾಂಚ್ ಹಾಗೆ ಸಾಂಗ್ಸ್ ಎಲ್ಲ ನೋಡಿದಾಗ ಅಪ್ಪ ತುಂಬ ಖುಷಿಪಟ್ಟು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರು. ಇಟ್ ವಾಸ್ ವೆರಿ ಎಮೋಷ್ನಲ್, ಸೊ ಐ ಥಾಟ್ ಐ ಶೇರ್ ಇಟ್ ವಿತ್ ಯು ಆಲ್. ಎಲ್ಲರೂ ನಮಸ್ಕಾರ. ಟ್ರೈಲರ್ ತುಂಬ ಚೆನ್ನಾಗಿದೆ. ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಕಲಾವಿದರು ಬೇಕು, ಏನು ಬೇಕು ಅಂತ ಅವನು ಕಲ್ಪನೆ ಮಾಡಿರ್ತಾನೆ. ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು. ಒಬ್ಬ ನಿರ್ಮಾಪಕ ಉಳ್ಕೋಬೇಕು. ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬ ಮೊದಲು ಏನು 6-7 ವರ್ಷ ಹಿಂದೆ ಇತ್ತು, ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾಯಿದ್ದು, ಥಿಯೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾಯಿದ್ದು. ಅದೇ ಪರಿಸ್ಥಿತಿಗೆ ಇತ್ತೀಚೆಗೆ ಬಂದುಬಿಟ್ಟಿದೆ. ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು. ರುದ್ರಗಡಪುರ ತುಂಬ ಚೆನ್ನಾಗಿದೆ. ರಿಷಿನ ಯಾವ ರೀತಿ ನಾನು ಇಷ್ಟಪಟ್ಟಿದ್ದೆ ಅಂದರೆ, ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಇದ್ದ ಗೊತ್ತಾ, ಆ ಥರ ಒಂದು ಕಾಮಿಡಿ ಮಾಡ್ತಾರೆ, ಸೀರಿಯಸ್ ಆಗ್ತಾರೆ, ಫೈಟ್ ಮಾಡ್ತಾರೆ. ಆ ಪಾತ್ರ ನಾನು ನೋಡಿದ್ದೀನಿ. ಇವತ್ತು ಲಕ್ಕಿ ಹ್ಯಾಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಲಿಯವರು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ದೊಡ್ಡ ಹಿಟ್ಟಾಗಲಿ, ಒಳ್ಳೆಯದಾಗಲಿ, ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ನಟ ನಟಿಯರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವರ್ಷದೊಡಕಿನ ಶುಭಾಶಯಗಳು. ಬಾಡ್ ತಿನ್ಕೊಂಬಂದಿರೋ ಬಂಧು ಬಾಂಧವರಿಗೆ ನಮಸ್ಕಾರ. ಹಾಗೆ ಹೊಸ ಬಾಳಿನ ಹೊಸಲಿಗೆ ಕಾಲಿಡ್ತಿರ್ತಕ್ಕಂತಹ ನಮ್ಮ ಡಾಲಿಬಾಯಿ ಆ್ಯಕ್ಟ್ರಿಗೆ ಹಾಗೆ ಡಾಕ್ಟ್ರಿಗೆ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿ ತುಂಬಿ ಶುಭಾಶಯ ಈ ಒಂದು ವೇದಿಕೆ ಮುಖಾಂತರ. ರುದ್ರ ಗರುಡ ಪುರಾಣ ಈಗ ತಾನೇ ಟ್ರೈಲರ್ನ ನೋಡಿದ್ರಿ. ತುಂಬ ವಿಭಿನ್ನವಾದಂತಹ ಕಥಾಂತರ ಇರುವಂಥ ಚಿತ್ರ. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇ ಸ್ನೇಹಿತ ಅಂತಾಗಿದ್ದೇನೆ ನಮ್ಮ KS ನಂದೀಶ್ ಅವರು. ನನ್ನ ಗೆಳೆಯನ ಸಿನಿಮಾದಲ್ಲಿ ಮೇಡಮ್ ಹೇಳ್ದಂಗೆ ಒಂದು ವಿಶೇಷ ಪಾತ್ರ, ವಿಭಿನ್ನವಾದ ಪಾತ್ರ, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಯಾಕಂದರೆ ಒಬ್ಬ ಸ್ನೇಹಿತನ ಮಾತ್ರ ಗೊತ್ತಾಗೋದು ಇನ್ನೊಬ್ಬ ಸ್ನೇಹಿತನ ಪೊಟೆನ್ಷಿಯಲ್ ಏನು ಅಂತ. ಯಾಕಂದರೆ ಒಂದೇ ಥರ ಅಥವಾ ಕಾಮಿಡಿಯನ್ನಾಗೆ ನೋಡ್ಕೊಂಡು ಹೋಗೋದ್ರ ಬದಲು ನಿನ್ನ ಹತ್ರ ಬೇರೆ ಥರ ಪಾತ್ರನ ನಾನು ಮಾಡಿಸ್ತೀನಿ ಅನ್ನೋ ಒಂದು ನಂಬಿಕೆಯ ಮೇಲೆ ಆ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಗೆಳೆಯನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದೀಶ್ವರ್ ಆ್ಯಕ್ಚುಲಿ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಥರನೇ ಕಾಣಿಸ್ತವ್ರೆ. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ವಿಚಾರಗಳಿದೆ. ಅಂದರೆ ಒಂದು ವಿಚಾರದ ಮೇಲೆ ಇಲ್ಲ ಈ ಸಿನಿಮಾ. ಇದು ಫಸ್ಟ್ ಟೈಮು ನಾನು ನಂದೀಶ್ ಸರ್ ಜೊತೆ ಮತ್ತು ರಿಷಿ ಸರ್ ಜೊತೆ ಎಲ್ಲ ಕೆಲಸ ಮಾಡ್ತಿರೋದು. ರಿಷಿ ಸರ್ ಕಾಮಿಡಿ ಟೈಮಿಂಗು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆಪ್ರೇಷನ್ ಅಲ್ ಮೇಲೆ ನಮ್ಮ ಸಿನಿಮಾಗಳೆಲ್ಲ ನೋಡಿರೋದಾಗ, ಹಂಗೆ ಕೌಲುದಾರಿ ನೋಡಿದಾಗ ಅವರು ಟಫ್ ಕಾಫ್ ಆಗಿ ಕೂಡ ಗೊತ್ತು. ಸೊ ಅದೆರಡೂ ಕೂಡ ಇಲ್ಲಿದೆ. ನನಗೆ ಪರ್ಸ್ನಲಿ ಇದ್ರ ಕಾಮಿಡಿ ಸೀನ್ಸ್ ಎಲ್ಲ ತುಂಬ ಇಷ್ಟ. ಬಟ್ ಟ್ರೈಲರಲ್ಲಿ ಅಷ್ಟೊಂದಿಲ್ಲ. ತುಂಬ ಚೆನ್ನಾಗಿದೆ. ಆ ಟೋಟಲ್ ಎಪಿಸೋಡೇ ಚೆನ್ನಾಗಿದೆ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೇ ಒಂದು ಸಸ್ಪೆನ್ಸ್ ಸಿನಿಮಾ ಇದು. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂಥ ವೇದಿಕೆ ಇದು. ನನಗೆ ಯಾವಾಗಲೂ ಕೂಡ ನನ್ನನ್ನು ನಾನು ಬಹಳಷ್ಟು ಸೀರಿಯಲ್ಗಳಲ್ಲಿ ಗುರುತಿಸ್ಕೊಂಡಿದ್ದೇನೆ. ಬಹಳಷ್ಟು ಪ್ರಶಂಸೆಗಳು ಕೂಡ ಸಿಕ್ಕಿದೆ. ಸಿನಿಮಾ ಅನ್ನುವಂಥದ್ದು ನಾವು 10 ಸೀರಿಯಲ್ ಮಾಡಿದ್ರೂ ಕೂಡ ಒಂದು ಸಿನಿಮಾ ಅವಕಾಶಕ್ಕೋಸ್ಕರ ಬಹಳನೇ ಕಾತರದಿಂದ ಕಾಯ್ತಾ ಇರ್ತೀವಿ. ಅದರಲ್ಲೂ ಕೂಡ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಅಂಥ ಅದ್ಭುತವಾದಂಥ ಸಿನಿಮಾದಲ್ಲಿ ಚಿಕ್ಕ ಪಾತ್ರ, ಆದರೆ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಂತಹ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಟ್ರೈಲರ್ನ ಲಾಂಚ್ ಮಾಡ್ತಾರಂಥ ಧನಂಜಯ್ ಅವರ ಜೀವನದಲ್ಲಿ ದೊಡ್ಡ ಒಂದು ಸುಂದರವಾದ ಕ್ಷಣ ಇನ್ನೇನು ಹತ್ತಿರ ಇದೆ, ಆದರೂ ಕೂಡ ಬಿಡುವು ಮಾಡಿಕೊಂಡು ಇವತ್ತು ನಮ್ಮ ಸಿನಿಮಾ ಟ್ರೈಲರ್ನ ಲಾಂಚ್ ಮಾಡೋಕ್ಕೆ ಬಂದಿದ್ದೀರಿ. ಹಾಗಾಗಿ ಧನ್ಯವಾದಗಳು ಸರ್. ಹಾಗೆ ಭಾಳಷ್ಟು ಜನ ಈ ಸಿನಿಮಾದಲ್ಲಿ ತಂತ್ರಜ್ಞರು, ಕಲಾವಿದರು ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಸಿನಿಮಾಗಳು ಬರಬೇಕು, ಕನ್ನಡದ ಕಲಾವಿದರು ಬೆಳಿಬೇಕು, ಕನ್ನಡದ ಸಿನಿಮಾಗಳು ಉಳಿಬೇಕು. ನಮಸ್ಕಾರ. ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗುಟ್ಕಾ ರಮೇಶ್ ಅಂತ. ಆದರೆ ಗುಟ್ಕಾ ಎಲ್ಲ ತಿನ್ನಲ್ಲ, ಸಿನಿಮಾದಲ್ಲೂ ತಿನ್ನಲ್ಲ, ಹೊರಗಡೆನೂ ತಿನ್ನಲ್ಲ. ಆದರೂ ಯಾಕೆ ಆ ಹೆಸರು ಅದು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನನಗೆ ನಂದೀಶ್ ಸರ್ ಮತ್ತು ಲೋಹಿತ್ ಸರ್ ಅವರು ಒಂದು ಒಳ್ಳೆಯ ಪಾತ್ರ ನೀಡಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಹಾಗೆ ರಿಷಿ ಸರ್ ಜೊತೆ ನಾನು ಇವಾಗ ಹೇಳ್ತಾ ಇದ್ದೆ, ನಿಮ್ಮ ಜೊತೆ ನಿಂತ್ಕೊಂಡ್ರೆ ನನಗೆ ಫ್ಯಾನ್ ಮೂಮೆಂಟ್ ಅನ್ಸುತ್ತೆ ನನಗೆ ಅಂತ. ಈಸ್ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್. ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಯ್ತು ಸರ್.
ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಹಾಗೆ ನಮ್ಮ ಇನ್ನೆಲ್ಲ ಕಲಾವಿದರು ಇದ್ದಾರೆ, ಎಲ್ಲರ ಜೊತೆನೂ ವರ್ಕ್ ಮಾಡೋದಕ್ಕೆ ಬಹಳ ಸಂತೋಷ ಆಯಿತು. ಹಾಗೆ ಅದ್ಭುತವಾದ ಕತೆ ಇದು. ನಂದೀಶ್ ಸರ್ ಅವರ ಒಂದು ಯುನೀಕ್ ಡೈಮೆನ್ಷನಲ್ಲಿ ಯೋಚನೆ ಮಾಡ್ತಾರೆ. ಅವ್ರನ್ನ ನಾವು ರೆಗ್ಯುಲರಾಗಿ ಮೀಟ್ ಮಾಡಿದಾಗಲೂ ನೋಡಿದ್ದೀನಿ, ಅವರ ಆಲೋಚನೆಗಳು ಬೇರೆ. ಅದನ್ನೆಲ್ಲ ಈ ತೆರೆ ಮೇಲೆ ಬೇರೆ ಯುನೀಕ್ಕಾಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಅದು ಸಕ್ಸಸ್ ಆಗುತ್ತೆ. ನಂದೀಶ್ ಸರ್ ಥ್ಯಾಂಕ್ ಯು ನನಗೆ ಪಾತ್ರ ಕೊಟ್ಟಿರೋದಕ್ಕೆ. ಹಾಗೆ ಎಲ್ಲ ನನ್ನ ಮಿತ್ರರಿಗೆ, ಈ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತಹ ಎಲ್ಲ ಪಾತ್ರದವರಿಗೆ, ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನನ್ನು ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಡಾಲಿ ಸರ್, ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಇವತ್ತು ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಸ್, ಆದಿ ಅನ್ನೋ ಪಾತ್ರ ಏನಂತ ಹೇಳಿದ್ರೆ, ನಾನು ಏನಾದರೂ ಈ ಕೇಸಲ್ಲಿ ಹೆಸರು ತಗೋಬೇಕು ಅಂತೇಳಿ ರಿಷಿ ಬ್ರದರ್ ಎದುರುಗಡೆ ಸ್ವಲ್ಪ ಅಪೋಸಿಟ್ ಆಗಿರ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಅಷ್ಟೇ. ಹೌದು, ನಂಬೋದಾ? ಹೌದು. ಇಲ್ಲಾಂದ್ರೆ 24th ನೋಡಿ ಅಂತಾರೆ ಇವ್ರು ಜಾಸ್ತಿ. 100%. ಮಾತಾಡಿ, ಈ ಜರ್ನಿ ಹೇಗಿತ್ತು ಹೇಳಿ. ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಯೂಶ್ವಲಿ ಸುಮಾರು ವರ್ಷಗಳಿಂದ ಸಿಗ್ಲಿ ಮಾಡ್ಕೊಂಡು ಬರ್ತೀನಿ. ಸಿನಿಮಾ ಅಂತ ಅಂದಾಗ ನಂದೀಶ್ ಸರ್ ಒಂದು ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ. ಗಡ್ಡ ತೆಗಿಬೇಕು ಅಂತಾರೆ. ಸಿನಿಮಾ ರಿಲೀಸ್ ಆಗ್ತಿದೆ, ಗಡ್ಡ ಬಂದಿದೆ ಸರ್ ಈಗ. ಬಟ್ ತುಂಬ ಚೆನ್ನಾಗಿದೆ ಟ್ರೈಲರ್, ತುಂಬ ಖುಷಿ ಆಯಿತು. ರಿಷಿ ಬ್ರದರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಪ್ರಿಯಾಂಕ್ ಅವ್ರು ನೀವು ಕೂಡ. ಆ್ಯಂಡ್ ತುಂಬ ಚೆನ್ನಾಗಿ ಕ್ಯಾಮ್ರಾ ಮ್ಯಾನ್ ನಮ್ಮ ಸರ್ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿರೋ ಟ್ರೈಲರ್. ವೆಯ್ಟ್ ಮಾಡ್ತಾ ಇದ್ದೆ ನಾನು ಕೂಡ ಯಾವಾಗ ರಿಲೀಸ್ ಅಂತೇಳಿ. ತುಂಬ ಬೇಗನೆ ರಿಲೀಸ್ ಆಗ್ತಾಯಿದೆ ಸಿನಿಮಾ. 24th ರಿಲೀಸ್ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಸಿನಿಮಾ, ನಮ್ಮ ಫಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಂದೀಶ್ ನನಗೆ ಸವಾರಿ ಸಿನಿಮಾದಿಂದ ಪರಿಚಯ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಂಗೆ. ಹಾಗೆ ತುಂಬ ಕ್ಲೋಸ್ ನನಗೆ. ಈ ಸಿನಿಮಾಗೆ ಸಂಭಾಷಣೆ ಬರೀಬೇಕಾಗಿತ್ತು. ನಾನು ಆವಾಗ ನನ್ನ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಆಗಲಿಲ್ಲ. ಆಗ ಅವರು ಒಂದು ಹಾಡು ಬರ್ಕೊಡಿ ಅಂತ ಕೇಳಿದ್ರು. ಸ್ವಲ್ಪ ಅವ್ರು ನನ್ನಂತರ ಡಿಫ್ರೆಂಟಾಗಿ ನಾನು ಬರ್ಸ್ಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ. ಆಗ ನಾನು ಈ ಫಿಲಮಲ್ಲಿ ಬರ್ತಿದ್ದ ಸಾಂಗೆ ಅದು ಹುಕ್ಕ ಹೇಳಿ ಸುಕ್ಕಾವಡಿ ಅಂತ. ನೋಡಿ, ಆ ಸಾಂಗ್ ಬರೆದೆ ನಾನು, ಹುಕ್ಕ ಹೇಳಿ ಸುಕ್ಕಾವಡಿ ಅಂತ. ಹುಕ್ಕ ಬಾರ್ಗಳೆಲ್ಲ ಬಂದಾಗೋಯ್ತು, ಎಲ್ಲ ಬ್ಯಾನ್ ಆಗೋಯ್ತು. ಮಾಸ್ಟರ್ ಪೀಸ್ ಈ ಸಿನಿಮಾದಿಂದ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ. ಅದು ನಾವು ಕುತ್ಕೊಂಡು ಬರೀತು. ಆಮೇಲೆ ಹೇಳಿದೆ ನಾನು ನಂದೀಶ್ಗೆ, ಲೈನ್ ಚೇಂಜ್ ಮಾಡೋಣ, ಮತ್ತು ಹುಕ್ಕಗಳೇ ಬಾರ ಎಲ್ಲ ಬಂದಾಗ್ಬಿಟ್ಟಿದೆಯಲ್ಲ ಅಂತ. ಇಲ್ಲ ಸರ್, ಇಟ್ಕೊಳ್ಳೋಣ, ಇರಲಿ ಅಂತ ಹೇಳಿದ್ರು. ಸೊ ಇದೊಂದು ಒಳ್ಳೆ ಕೆಲಸ ಆಗಿದೆ. ಹುಕ್ಕ ಬಾರ್ಗಳೆಲ್ಲ ಬಂದಾಗಿದೆ, ಬ್ಯಾನ್ ಆಗಿದೆ. ಹಾಗೆ ಇದು ಟ್ರೈಲರ್ ನೋಡಿದೆ. ಟ್ರೈಲರ್ ತುಂಬ ಅದ್ಭುತವಾಗಿದೆ. ರಿಷಿ ಅವರು ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಡ. ಇನ್ನು ನಮ್ಮ ಹೀರೋಯಿನ್ ಕೂಡ, ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಅನಿಸುತ್ತೆ. ಸಿನಿಮಾ ನೋಡ್ತಿದ್ದಂಗೆ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮ್ಯಾಟಿಂದ ಹೊರಗೆ ಬಂದು ಒಂದು ಅಥೆಂಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ನಾನು ಕಾಣಿಸ್ತಾ ಇದೆ. ಭಾರಿ ಯಶಸ್ಸುಗೊಳಿಸಲಿ. ಅವರು ಯಾವ ಥರ ತೆಲುಗುವಲ್ಲಿ ಯಾವ ಥರ ಹಿಟ್ ಆಗಿದೆಯೋ ಅದೇ ಥರ ನಮ್ಮ ಕನ್ನಡದಲ್ಲೂ ತುಂಬ ಸೂಪರ್ ಸ್ಟಾರಾಗಿ ಬೆಳೀಲಿ ಅಂತ ನಾನು ಆಸೆ ಪಡ್ತೀನಿ. ಮತ್ತು ನಾನು ಇಲ್ಲಿ ಬರೋಕ್ಕೆ ಮೇನ್ ಕಾರಣ ಬಂದು ನಮ್ಮ ನಂದೀಶ್ ಸರ್ ಅವರು ಪ್ರತಿ ಸಾರಿ ಫೋನ್ ಮಾಡಿದಾಗೂ ಈ ಕತೆ ಬಗ್ಗೆ ಚೆನ್ನಾಗಿ ಹೇಳ್ತಾಯಿದ್ರು. ಮತ್ತು ಟ್ರೈಲರೆಲ್ಲ ಕಳಿಸ್ಕೊಡ್ತಾಯಿದ್ರು. ಕೆಲವೊಂದು ಸೀನ್ಸ್ ಎಲ್ಲ ಕಳಿಸಿದ್ರು. ನೋಡೋದು ತುಂಬ ಖುಷಿ ಆಯಿತು. ಮತ್ತು ಅವರು ಮೇಕಿಂಗ್ ಹೇಗಿದೆ ಅದು ನೋಡೋಣ ಅಂತ ಬಂದೆ. ಮತ್ತು ನಮ್ಮ ಕೋಲಾರದಲ್ಲಿ ಒಂದು ವಿಶೇಷ ಅಂದರೆ, ಯಾರೇ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ನಮ್ಮ ಕೋಲಾರ ಜನ ಅಕ್ಸೆಪ್ಟ್ ಮಾಡ್ತಾರೆ. ಅದೇ ರೀತಿ ನಮ್ಮ ರಿಷಿ ಸರ್ನ ನಾವು ಕೋಲಾರಕ್ಕೆ ಒಂದ್ಸರಿ ಕರ್ಕೊಂಡೋಗಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರ್ತಕ್ಕಂಥ ಪತ್ರಿಕಾ ಮಿತ್ರರಿಗೆ, ಸ್ನೇಹಿತರಿಗೆ, ಕಲಾವಿದರಿಗೆ, ನಮ್ಮ ಫ್ಯಾಮಿಲಿಯವರಿಗೆ, ನಮ್ಮ ಪ್ರೊಡ್ಯೂಸರ್ ಮಂಜಣ್ಣ ಬಂದಿದ್ದಾರೆ. ನಮ್ಮ ಪ್ರೀತಿಯಿಂದ ಕರೆದವ್ರು ಬರೋದೇ ಹೆಚ್ಚು. ಅವ್ರು ಬಂದಿದ್ದಾರೆ. ಅಶ್ವಿನಿ ಮೇಡಮ್ಮು ಮತ್ತು ನಮ್ಮ ಮುರಳಿಗೌಡರು ಬಂದಿದ್ದಾರೆ ಕೋಲಾರದಿಂದ. ಅವರಿಗೆ ಎಲ್ಲರಿಗೂ ಧನ್ಯವಾದ. ಮತ್ತು ನಮ್ಮ ಹೀರೋ ಸರು ಅವರಿಗೆ ಲಕ್ಷ್ಮಿ ಬಂದಿದೆ, ಕಂಗ್ರ್ಯಾಚುಲೇಷನ್. ಜಾಸ್ತಿ ಮಾತಾಡಲ್ಲ. 24ಕ್ಕೆ ರಿಲೀಸ್ ಆಗ್ತಾಯಿದೆ. ಟ್ರೈಲರ್ ನೋಡಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿನಿಮಾದಲ್ಲೇ ನೋಡಿ ಏನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀವಿ ಅಂತ ನಾವು ಮಾತಾಡೋದಕ್ಕಿಂತ ಅದು ಒಳ್ಳೆಯದು ಅಂತ ಅನ್ಕೋತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಯ್ ಧನು ಸರ್, ಹಾಯ್ ರಿಷಿ ಸರ್, ಎಲ್ರಿಗೂ ನಮಸ್ಕಾರ. ಸೊ ರುದ್ರಗರುಡ ಪುರಾಣದಲ್ಲಿ ನಾನು ಅದೇನೇನೋ ಖುಷಿ ತಂದೆ ಅಂತ ಒಂದು ಹಾಡನ್ನು ಬರ್ತಿದ್ದೀನಿ. ಸಂಜಿತ್ ಹೆಗಡೆ ಅವರು ಹಾಡಿದ್ದಾರೆ. ಈಗಾಗಲೇ ಬಿಡುಗಡೆಯಾಗಿದೆ. ಸೊ ತುಂಬ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು, ಏನು ಬೇಕು ಏನು ಬೇಡ ಅನ್ನೋಂಥ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು. ಸಾಮಾನ್ಯವಾಗಿ ತುಂಬ ತಿದ್ದುಪಡಿಗಳೆಲ್ಲ ಆಗುತ್ತೆ, ಬಟ್ ಅವರು ಇಲ್ಲ, ಈ ಲೈನ್ ಬೇಕು, ಈ ಲೈನ್ ಬೇಡ, ಈ ಲೈನ್ ಬೇಕು, ತುಂಬ ಒಂದು ಕ್ಲಾರಿಟಿ ಇದ್ದಂಥ ನಿರ್ದೇಶಕರು. ಸಾಮಾನ್ಯವಾಗಿ ಈ ರೀತಿಯ ಇವೆಂಟ್ಗಳಿಗೆ ಚಿತ್ರತಂಡದವ್ರನ್ನ ಆಹ್ವಾನಿಸುವಾಗ ಇದರ ನಿರ್ಮಾಪಕರು, ನಿರ್ದೇಶಕರು ಯಾವುದೋ ಕಾಲ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ. ನನಗಿಬ್ಬರೂ ಕಾಲ್ ಮಾಡಿದರು. ಸೊ ಒಂದು ವಿಚಾರ, ಖುಷಿಯ ವಿಚಾರ ಏನಂದರೆ,
ಬರಹಗಾರರಿಗೆ ಇದರ ಲಿರಿಕ್ ರೈಟರ್ ಆಗಿರಬಹುದು ಅಥವಾ ಸಂಭಾಷಣೆಗಾರರಾಗಿರ್ಬೋದು, ಅವರಿಗೆ ಈ ತಂಡ ಕೊಡುವಂಥ ಒಂದು ಪ್ರಾಮುಖ್ಯತೆ ಆ ಒಂದು ವಿಚಾರದಲ್ಲಿ ನನಗೆ ಕಾಣಿಸ್ತು. ಸೊ ಇದು ಎಲ್ಲ ತಂಡಗಳಿಗೆ ಮಾದರಿಯಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಅಂದರೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಹಂಬಲವನ್ನು ಹುಟ್ಟುಹಾಕೋ ಥರ ಟ್ರೈಲರ್ ಇದೆ. ಹಾಗಾಗಿ ಸಿನಿಮಾಗೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದವ್ರಿಗೆ ಮುಂಚೆಯಿಂದನೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ ಹಾಗೂ ಸ್ನೇಹಿತರಿಗೂ ಎಲ್ರಿಗೂ ಥ್ಯಾಂಕ್ ಯು. ಟ್ರೈಲರ್ ನೋಡಿದ್ದೀರಾ. ಆದಷ್ಟು ಬೇಗ 24ಕ್ಕೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.